ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದಲ್ಲಿ ಆಮ್ ಆದ್ಮಿ ಪಕ್ಷದ ಸಮಾವೇಶದಲ್ಲಿ ಕಲಬುರಗಿಯ ವಿವಿಧ ಪಕ್ಷದಿಂದ 500ಕ್ಕೂ ಹೆಚ್ಚು ಮುಖಂಡರು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ. ಮನ್ರೇಗಾ ಯೋಜನೆಯಲ್ಲಿರುವ ಅನೇಕ ಲೋಪದೋಷಗಳನ್ನು ಸರಿಪಡಿಸಿ ಬಡ ಕಾರ್ಮಿಕರಿಗೆ ಸಮರ್ಪಕವಾಗಿ ಉದ್ಯೋಗ ನೀಡುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಗೆಲುವು ಹಿನ್ನೆಲೆಯಲ್ಲಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ವಿವಿಧ ಪಕ್ಷದ 500ಕ್ಕೂ ಹೆಚ್ಚು ಮುಖಂಡರು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾದರು.
ಕಲಬುರಗಿ ನಗರದ HKCCI ಸಭಾಂಗಣದಲ್ಲಿ ಆಮ್ ಆದ್ಮಿ ಪಕ್ಷದ ಸಮಾವೇಶದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಇನ್ನು ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕು ಹಾಗೂ ನಗರದ ಅನೇಕ ಪಕ್ಷದವರು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾದ ಮುಖಂಡರಿಗೆ ಪಕ್ಷದ ಶಾಲು ಹಾಗೂ ಟೊಪ್ಪಿ ಹಾಕುವ ಮೂಲಕ ಪಕ್ಷದವರು ಸ್ವಾಗತಿಸಿದರು. ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ವಿಜಯ್ ಶರ್ಮಾ ಅವರು ಮಾತನಾಡಿ, ದೆಹಲಿಯಲ್ಲಿ ಸಿಎಂ ಹಾಗೂ ಶಾಸಕರು ಪ್ರಾಮಾಣಿಕರಾಗಿರುವುದರಿಂದ ಅಲ್ಲಿ ಭ್ರಷ್ಟಾಚಾರ ತಡೆಗಟ್ಟಲು ಸಾಧ್ಯವಾಗಿದೆ. ಬಡವರಿಗೆ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಸೇರಿದಂತೆ ಅನೇಕ ಸವಲತ್ತುಗಳನ್ನು ನೀಡಲಾಗಿದೆ. ಆದರೆ ಬೇರೆ ರಾಜಕೀಯ ಪಕ್ಷಗಳು ಜನರಿಗೆ ಭರವಸೆಯಷ್ಟೇ ನೀಡುತ್ತಿವೆ. ಅರವಿಂದ್ ಕೇಜ್ರಿವಾಲ್ ಅವರು ಹೇಳುವಂತೆ ಪಕ್ಷ ಬದಲಾವಣೆ ಮಾಡೋದ್ರಿಂದ ಹಣೆಬರ ಬದಲಾಗೋದಿಲ್ಲ, ಬದಲಾಗಿ ರಾಜಕೀಯ ಬದಲಾವಣೆಯಾಗಬೇಕು, ಆಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಆಮ್ ಆದ್ಮಿ ಪಕ್ಷ ಪ್ರತಿಯೊಬ್ಬ ವ್ಯಕ್ತಿಯ ಕಷ್ಟಗಳನ್ನು ಅರಿತು ಅವರಿಗೆ ನ್ಯಾಯಯುತ ಜೀವನ ನಡೆಸಲು ಅವಶ್ಯಕವಾಗುವಂತಹ ಕೆಲಸ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಭಾಳ ಖುಷಿದು ಮಾತಿದು. ಈ ರಾಜಕೀಯ ಕ್ರಾಂತಿ ಏನಿದೆ, ಡೆಲ್ಲಿ ಗವರ್ನೆನ್ಸ್ ಮಾಡೆಲ್ ಏನಿದೆ, ಆ ಮಾಡೆಲ್ಗೆ ಸಾಥ್ ಕೊಡಲಿಕ್ಕೆ ತಮ್ಮ ಈ ಭಾಗದಲ್ಲಿ ಜನ ಎಲ್ಲ ಮುಂದೆ ಬರಲಿಕ್ಕೆ ಶುರು ಆಗಿದೆ. ನಾನು ಗುಲ್ಬರ್ಗ ಮಹಾಜನತೆಗೆ ಮತ್ತು ಕರ್ನಾಟಕ ಮಹಾಜನತೆಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ ನಡೀತಾ ಇರೋದು ರಾಜಕೀಯ. ಈ 3 ಕೋಟಿನಲ್ಲಿ MLA ಟಿಕೆಟ್ ಮಾರಾಟ ಆಗೋದು, 60 ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಲೋದು. ಈ ರಾಜಕೀಯ ನಾವು ಬದಲಾಯಿಸಬೇಕಾಗತ್ತೆ. ಕೇಜ್ರಿವಾಲ್ ಹೇಳಿದ ಪ್ರಕಾರ ನಾವು ಪಕ್ಷ ಬದಲಾವಣೆ ಮಾಡ್ತಾ ಹೋದರೆ ನಮ್ಮ ನಸೀಬ್ ಬದಲಾವಣೆ ಆಗಲ್ಲ. ನಾವು ರಾಜಕೀಯನ ಬದಲಾಯಿಸಬೇಕು. ಡೆಲ್ಲಿನಲ್ಲಿ ಎಲ್ಲ ಜನಸಾಮಾನ್ಯರು ಸೇರಿ ಇವತ್ತು ರಾಜಕೀಯನ ಬದಲಾಯಿಸಿದ್ದಾರೆ. ಆ ರಾಜಕೀಯ ಗವರ್ನೆನ್ಸ್ ಮಾಡೆಲ್ ಬಗ್ಗೆ ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಡೆಲ್ಲಿನಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಆರೋಗ್ಯ ವ್ಯವಸ್ಥೆ, ಶಿಕ್ಷಣ, ನೀರು, ಕರೆಂಟ್, ಇದರಿಂದ 10 ರಿಂದ 12 ಸಾವಿರ ರೂಪಾಯಿ ತಿಂಗಳಿಗೆ ಉಳಿತಾಯ ಪ್ರಾರಂಭ ಆಗಿದೆ. ವರ್ಷಕ್ಕೆ ಲೆಕ್ಕ ಹಾಕಿದರೆ 1.5 ಲಕ್ಷ. 5 ವರ್ಷ ಆಮ್ ಆದ್ಮಿ ಪಕ್ಷ ಇರೋದ್ರಿಂದ 7.5 ಲಕ್ಷ ಒಂದೊಂದು ಕುಟುಂಬಕ್ಕೆ ಉಳಿತಾಯ ಆಗಿದೆ. ಈ ಪಕ್ಷಗಳು, ಈ ಪಾರಂಪರಿಕ ರಾಜಕೀಯ ಪಕ್ಷಗಳು ಏನು ಮಾಡ್ತಾರೆ, ಜನಸಾಮಾನ್ಯರು ತಾವು ಯೋಚನೆ ಮಾಡಬೇಕಾಗತ್ತೆ. ಎಲೆಕ್ಷನ್ ಟೈಮ್ನಲ್ಲಿ ಬಂದು ನಿಮಗೆ 500 ರೂಪಾಯಿ, 1000 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ 7.5 ಲಕ್ಷ ರೂಪಾಯಿ. ये जंग जो है अब आम आदमी के जुनून, उसकी गरीबी, उसका दर्द, उसको जो नकारात्मक देश में राजनीति चल रही है उसके खिलाफ, जो पैसे वाले, जो पावरफुल आदमी सत्ता में बैठे उनके खिलाफ आम आदमी का जंग है ये. इस जंग में हर एक आदमी को सामने आना पड़ेगा. ಅದರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. 70 ವರ್ಷದಿಂದ ನೀವು ಕಾಯ್ಕೊಂಡಿದ್ರಿ, ಇನ್ನೂ ಎಷ್ಟು ವರ್ಷ ಕಾಯ್ತೀರಿ? ಇಲ್ಲಿ ಟೈಮ್ ತೊಗೊಳತ್ತಪ್ಪ, ಆಮ್ ಆದ್ಮಿ ಈಗ ನೀವು ಪ್ರಯತ್ನ ಮಾಡಿದರೆ 10 ವರ್ಷ ಆಗತ್ತೆ, 5 ವರ್ಷ ಆಗತ್ತೆ. ನೋಡಿ, 1 ವರ್ಷ ಹಿಂದೆ ನಾವು ಪಂಜಾಬ್ನಲ್ಲಿ ಹೋಗಿ ಈ ಡೆಲ್ಲಿದು ಗವರ್ನೆನ್ಸ್ ಮಾಡೆಲ್ ಏನಿದೆ, ಮನೆ ಮನೆಗೆ ಹೋಗಿ ಮುಟ್ಟಿಸಿದ್ವಿ, ಸಂಘಟನೆ ಕಟ್ಕೊಂಡು ಮುಟ್ಟಿಸಿದ್ವಿ. ಇವತ್ತು ಆ ಗವರ್ನೆನ್ಸ್ ಮಾಡೆಲ್ನ ಪಂಜಾಬ್ ಜನಸಾಮಾನ್ಯರು ಒಂದು ಸುನಾಮಿ ಥರ 117ನಲ್ಲಿ 92 ಸೀಟ್ನಲ್ಲಿ ನಾವು ರೊಕ್ಕ ಖರ್ಚು ಮಾಡಿಲ್ಲ, ಹಣ ಖರ್ಚು ಮಾಡಿಲ್ಲ, ಜಾತಿ ರಾಜಕೀಯ ಮಾಡಿಲ್ಲ, ಧರ್ಮದ ರಾಜಕೀಯ ಮಾಡಿಲ್ಲ. ನಮ್ಮ ಗವರ್ನೆನ್ಸ್ ಮಾಡೆಲ್ನ ಗೆಲುವು ಥರ ಕೊಟ್ಟಿದ್ದಾರೆ. ಆ ಪಂಜಾಬ್ ಜನತೆ ಥರ ನಾವು ಕರ್ನಾಟಕ ಜನತೆ, ಗುಲ್ಬರ್ಗಾದ ಈ ಭಾಗದಲ್ಲಿ ಜನತೆ ತಾವು ಕಟ್ತಾ ಇರೋ ತೆರಿಗೆ ತಮ್ಮ ಜೇಬ್ನಲ್ಲಿ ವಾಪಸ್ ಬರಬೇಕಾಗಿದ್ದರೆ ಈ ಆಮ್ ಆದ್ಮಿ ಇದೊಂದು ಪಕ್ಷ ಇಲ್ಲ, ಇದೊಂದು ರಾಜಕೀಯ ಕ್ರಾಂತಿ. ಮನೆ ಮನೆಯಿಂದ ಧ್ವನಿ ಬರಬೇಕಾಗತ್ತೆ, ಮನೆ ಮನೆಯಿಂದ ನೀವು ಹೋರಾಟಕ್ಕೆ ಮುಂದೆ ಬರಬೇಕಾಗತ್ತೆ. ಮತ್ತು ಭಾಳ ದುಃಖದಿಂದ ಹೇಳ್ತೀನಿ, ಎಲೆಕ್ಷನ್ ಟೈಮ್ದಲ್ಲಿ ಈ ನಾಲಾಯಕಗಳು ಗರೀಬ್ ಮಂದಿಗೆ, ನನ್ನ ತಾಯಿ ತಂಗಿ ಅವ್ರಿಗೆ 300 ರೂಪಾಯಿದು ವಸ್ತು ಮಾಡಿಬಿಟ್ಟವ್ರೆ. ನಾನು ರೈಲಿಗೆ 300 ರೂಪಾಯಿ ಕೊಡ್ತೀನಿ. ನಮ್ಮ ಯುವಕರನ್ನ 300 ರೂಪಾಯಿ ದಾರು ಬಾಟ್ಲಿ ಕೊಟ್ಟು ಉಪಯೋಗಿಸ್ತಾ ಇದ್ದಾರೆ. ಸೊ ನಮ್ಮ ಆತ್ಮಸಮ್ಮಾನದ ಖರೀದಿ ಮಾಡೋದು ಈ ಆಟ ಬಂದಾಗಬೇಕು. ನಾವು ಕಟ್ತಾ ಇರೋ ತೆರಿಗೆ ನಮ್ಮ ಜೇಬಿನಲ್ಲಿ ವಾಪಸ್ ಬರಬೇಕು. ವಿಧಾನಸಭೆಯಲ್ಲಿ ರೈತರ ಪರವಾಗಿ, ಯುವಕರ ಪರವಾಗಿ ಗಂಭೀರವಾಗಿ ಚರ್ಚೆ ನಡೆಯುವಾಗ ಕೆಲವು ಜನ ಶಾಸಕರು ಬ್ಲೂ ಫಿಲ್ಮ್ ನೋಡ್ಕೊಂಡು ಕೂತಿರ್ತಾರೆ. ಅಂಥವರಿಂದ ನಾವು ಅಧಿಕಾರ ಕಿತ್ಕೊಬೇಕಾಗತ್ತೆ.
ಆಮ್ ಆದ್ಮಿ ಪಕ್ಷದ ಸೈಯದ್ ಸಜ್ಜಾದ್ ಇನಾಮ್ದಾರ್ ಮಾತನಾಡಿ, ದೆಹಲಿಯಲ್ಲಿ ಭ್ರಷ್ಟಮುಕ್ತ ಆಡಳಿತ ನೀಡುವಲ್ಲಿ ಆಮ್ ಆದ್ಮಿ ಸನ್ನದ್ಧವಾಗಿದ್ದು, ಇದೀಗ ಪಂಜಾಬ್ನಲ್ಲಿ ಹೆಚ್ಚು ಬಹುಮತ ಪಡೆಯುವ ಮೂಲಕ ಪಂಜಾಬ್ ಏಳ್ಗೆಗೆ ಆಮ್ ಆದ್ಮಿ ಸಿದ್ಧವಾಗಿದೆ. ಆಮ್ ಆದ್ಮಿ ಪಕ್ಷದ ಗೆಲುವು ಕಂಡು ಇಂದು ಕಲಬುರಗಿಯಾದ್ಯಂತ ವಿವಿಧ ಪಕ್ಷಗಳ ಮುಖಂಡರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ರಾಜ್ಯದಲ್ಲಿರುವ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಭ್ರಷ್ಟ ಹಾಗೂ ಜಾತಿವಾದಿ ಪಕ್ಷವನ್ನು ಸದೆಬಡಿಯಬೇಕಾದರೆ ಹಿಂದೂ ಮುಸ್ಲಿಂ ಎಂಬ ವಿಷಬೀಜ ಬಿತ್ತಿರುವ ಪಕ್ಷಗಳನ್ನು ಕೆಳಗಿಳಿಸಿ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡುವ ಆಮ್ ಆದ್ಮಿ ಪಕ್ಷ ಸದಾ ಜನಪರ ಕೆಲಸ ಮಾಡಲು ನಿರಂತರವಾಗಿ ಸಿದ್ಧವಾಗಿದೆ ಎಂದರು. ದೆಹಲಿ ಮಾಡೆಲಕ್ಕೆ ಮೆಚ್ಚಿ ಪಂಜಾಬ್ ಜನರು ಆಮ್ ಆದ್ಮಿ ಪಕ್ಷಕ್ಕೆ ಗೆಲ್ಲಿಸಿದ್ದಾರೆ. ಅದರ ಒಂದು ಹವಾ ಕರ್ನಾಟಕದಲ್ಲಿ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸಮಸ್ತಕ್ಕೆ ಉದ್ಭವ ಆಗಿದೆ. ಇದನ್ನು ನಾವು ಯಾವ ರೀತಿ ಪಂಜಾಬ್ನಲ್ಲಿ ಎರಡೂ ಪಕ್ಷಕ್ಕೆ ನಮ್ಮ ಬಾರಿಗೆಯಿಂದ ಧೂಳಿಪಟ ಮಾಡಿದ್ದೀವಿ, ಸರಿಸ್ತೀವಿ, ಹುಡುಗಿದ್ದೀವಿ, ಅದೇ ರೀತಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಒಂದು ಭ್ರಷ್ಟಾಚಾರ ಆಡಳಿತ, ಜಾತಿವಾದ ಆಡಳಿತ, केवल हिंदू मुस्लिम, मुस्लिम हिंदू, हिंदू मुस्लिम. हमारा नारा हिंदू मुस्लिम नहीं, हमारा नारा डेवलपमेंट, हमारा नारा सब आम आदमी एक है. हम सब आम आदमी के सेवक बनकर काम करेंगे, नेता बनकर काम नहीं करेंगे. ये विश्वास जनता ने हम पर जताया है. हम जनता के विश्वास पर खरे उतरेंगे और कर्नाटका में आम आदमी पार्टी की सरकार बनाएंगे. आम पार्टी. और गुलबर्गा शहर में बहुत सारे अवाम ने आम आदमी पार्टी अब हमारे गैर मौजूदगी में इख्तियार कर ली. उनके माइंड में आ गया है, उनके दिल व दिमाग में हमारी पार्टी और हमारा नाम, हमारे नेताओं का नाम भर गया है. तो मैं उन तमाम को भी हमारे को एक्सेप्ट करने के लिए शुक्रिया अदा करता हूँ. उनका मैं एहसानमंद हूँ. आप जो हम पर भरोसा जताएंगे, हम वो हर चीज़ आपको जो वादा किए हैं वो करके दिखाएंगे. इस बार मैं एक बात बोलता हूँ, रिंग रोड का मसला है. कितने लोग मरे, कितने लोग एक्सीडेंट में मर रहे हैं. सर्विस रोड नहीं बनाया. बनाने वाले कौन? एमपी बीजेपी के उमेश यादव जी. एमएलए नॉर्थ मोहतरमा कनीस फातिमा साहिबा. इतने मौतों के जिम्मेदार आप हैं. आपको इक़्तिदार में आगे बढ़ने का, एमपी और एमएलए बनकर रहने का, हमारे खासकर हमारे शहर के एमएलए एमपी बनकर रहने का आपको कोई इख्तियार नहीं है. आप खो चुके हैं. आपको पब्लिक नकार चुकी है. आप इस्तीफा देना चाहिए, रिज़ाइन देना चाहिए. गुलबर्गा से रेलवे डिवीज़न गया, गुलबर्गा से आईटी पार्क गया, गुलबर्गा से हर चीज़ जा रही आ रही. क्या रिंग रोड, आउटर रिंग रोड जो है वो भी कैंसिल हुई. हाँ, तो हमने इसलिए वोट दिया था आपको, एमपी को वोट इसलिए दिया था. आज हम परेशान हैं. आम आदमी पार्टी, हमारे पास आज पावर नहीं है. रिंग रोड के सर्विस रोड का काम, उसका एस्टीमेट, उसका प्लान हमने गुलबर्गा से फॉलो करके बेंगलुरु भेजा, बेंगलुरु से दिल्ली भेजा. हम पावरलेस रह के इतना काम कर सकते हैं. तो आपको हमने पावर दिया है. सारे डिस्ट्रिक्ट के वोट दिए हैं एमपी जी. यादव साहब, हमारा गुलबर्गा सपनों का गुलबर्गा समझे थे हम, स्मार्ट सिटी बनते समझे थे. आपके दौर में सब कुछ ख़त्म हो रहा है. लोग पानी से परेशान हैं, पानी नहीं मिल रहा है पीने को. 8-8 दिन गंदा पानी मिल रहा है. एडमिनिस्ट्रेशन गंदे पानी के लिए मैं जिम्मेदार समझता हूँ. दोनों एमएलए को, नॉर्थ और साउथ, ये दोनों एमएलए जो है ना, साउथ में बीजेपी के एमएलए है, नॉर्थ में कांग्रेस के एमएलए. ये ना बीजेपी के हैं ना ये कांग्रेस के हैं. ये 20% के एमएलए है. राज्य जंटी कार्यदर्शी दर्शन जैन, किरण राठौड़, मीर मोहसिन अली खान, ರಾಘವೇಂದ್ರ ಚಿಂಚನ್ಸೂರ್, ಶರಣ್, ಸಂಜೀವ್ ಕರಿಕರ್ ಸೇರಿದಂತೆ ಆಮ್ ಆದ್ಮಿ ಪಕ್ಷದ ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು.
ಮನ್ರೇಗಾ ಯೋಜನೆಯಲ್ಲಿ ಅನೇಕ ಲೋಪದೋಷಗಳಿದ್ದು ಅವುಗಳನ್ನು ಸರಿಪಡಿಸಿ ಬಡ ಕಾರ್ಮಿಕರಿಗೆ ಸಮರ್ಪಕವಾಗಿ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಕಚೇರಿ ಎದುರುಗಡೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘಟನೆಗಳು ಜಂಟಿಯಾಗಿ ಪ್ರತಿಭಟಿಸಿದವು. ಕೆಲಸ ಮಾಡಿದ ಕೂಲಿಕಾರರಿಗೆ ಬಾಕಿ ವೇತನ ಕೊಂಡೇಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿಕಾರರಿಗೆ ಬಿಟ್ಟಿ ದುಡಿಸಿಕೊಳ್ಳುತ್ತಿರುವ ಹೇಡಿ ಸರ್ಕಾರಕ್ಕೆ ಧಿಕ್ಕಾರ. ಕೋವಿಡ್ ಕಾರಣದಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಕೆಲಸಕ್ಕೆ ಹೋಗಿದ್ದ ಕಾರ್ಮಿಕರು ಇದೀಗ ಉದ್ಯೋಗವಿಲ್ಲದೆ ಹಳ್ಳಿಗಳಲ್ಲಿ ವಾಸವಾಗಿದ್ದು ಅವರಿಗೆ ಸರಿಯಾದ ಕೆಲಸಗಳು ದೊರೆಯುತ್ತಿಲ್ಲ. ಕಾರ್ಮಿಕರ ಹಿತಕ್ಕಾಗಿ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರ 2.5 ಕೋಟಿ ರೂಪಾಯಿ ನೀಡಬೇಕಾಗಿದ್ದ ಸ್ಥಳದಲ್ಲಿ ಕೇವಲ 73,000 ಕೋಟಿ ನೀಡಿದ್ದಾರೆ. ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಸಮರ್ಪಕವಾಗಿ ಜಾರಿ ಮಾಡ್ತಿಲ್ಲ. ಇದರಲ್ಲಿ ಕೆಲವರು ಉದ್ಯೋಗ ಖಾತ್ರಿಯನ್ನ ಗುತ್ತಿಗೆ ಕೆಲಸವನ್ನ ಮಾಡಿಕೊಂಡು ಸಾಮಾನ್ಯರಿಗೆ ಇದರಡಿ ಕೆಲಸ ದೊರೆತಿಲ್ಲ ಎಂದು ಹೋರಾಟಗಾರರು ಕೇನಿಲ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮನ್ರೇಗಾದಲ್ಲಾಗುತ್ತಿರುವ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು. ಏಪ್ರಿಲ್ 1ರಿಂದ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಯಡಿ ಕಾರ್ಮಿಕರಿಗೆ 100 ದಿನ ಬದಲಾಗಿ 150 ದಿನಗಳವರೆಗೆ ಮನ್ರೇಗಾದಡಿ ಉದ್ಯೋಗ ನೀಡಬೇಕು. ಕಾರ್ಮಿಕರ ಬಾಕಿ ವೇತನ ಪಾವತಿಸಬೇಕು ಹಾಗೂ ಇನ್ನು ಕೆಲಸದ ಸ್ಥಳದಲ್ಲಿ ನೀರು, ನೆರಳು, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಕಡ್ಡಾಯವಾಗಿ ಒದಗಿಸಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಕೇನಿಲ ಆಗ್ರಹಿಸಿದರು. 2.5 ಲಕ್ಷ ಕೋಟಿ ರೂಪಾಯಿ ಹಣ ಇವತ್ತು ಬೇಕು. ಕೋವಿಡ್ ಕಾರಣದಿಂದ ನಮ್ಮ ಕಾರ್ಮಿಕರು ವಾಪಸ್ಸು ತಮ್ಮ ಹಳ್ಳಿಗೆ ಬಂದಾರ. ದೊಡ್ಡ ಮಟ್ಟದಾಗ ನಿರುದ್ಯೋಗ ಹೆಚ್ಚಾಗ್ಯದ, ಬಡತನ ಹೆಚ್ಚಾಗ್ಯದ. ಈ ಸರ್ತಿ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ 2.5 ಲಕ್ಷ ಕೋಟಿ ಕೊಡೋ ಬದಲಿಗೆ ಕೇವಲ 73,000 ಕೋಟಿ ಮಾತ್ರ ಕೊಟ್ಟಾರ. ಅದ್ರೊಳಗ 22,000 ಕೋಟಿ ಹಳೆ ಬಾಕಿ ಕೊಡಬೇಕು. ಎಷ್ಟು ಉಳಿತು ಹಣ? ಅರ್ಥ ಏನು ಇದು? ಇಡೀ ಹಳ್ಳಿ ಒಳಗೆ ಇವತ್ತು ಒಕ್ಕಲತನ ದಿವಾಳಿ ಎದ್ದು ಹೋಗ್ಬಿಟ್ಟದ. ಒಕ್ಕಲಿಗರಿಗೆ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ತಯಾರಿಲ್ಲ. ಮತ್ತೊಂದು ಕಡೆಗೆ ಉದ್ಯೋಗ ಖಾತ್ರಿ ಇದು ಕಾಯ್ದೆ, ಇದು ಸ್ಕೀಮ್ ಅಲ್ಲ. ಈ ಕಾಯ್ದೆ ಜಾರಿ ಮಾಡ್ಲಿಕ್ಕೆ ಸಿದ್ಧ ಇಲ್ಲ. ನಮ್ಮ ಜನ ಪಂಚಾಯತ್ ಹೋಗಿ ಫಾರಂ ನಂಬರ್ 6 ಕೊಡ್ಲಿಕ್ಕೆ ಹೋದ್ರ ಸ್ವೀಕೃತಿ ಕೊಡಲ್ಲ. ಪಂಚಾಯತಲ್ಲಿ ಅನೇಕ ಕಡೆಗೆ ಕೆಲವರೆಲ್ಲ ಗೆದ್ದವರು ಇಡೀ ಉದ್ಯೋಗ ಖಾತ್ರಿಯನ್ನ ತಮ್ಮ ಗುತ್ತಿಗೆಯಾಗಿ ಮಾಡ್ಕೊಂಡಾರ. ಸಾಮಾನ್ಯ ಜನರಿಗೆ ಕೆಲಸ ಕೊಡ್ಲಿಕ್ಕೆ ತಯಾರಿಲ್ಲ. ಕೆಲಸದ ನಿರಾಕರಣೆ ಮಾಡ್ಲತ್ತಾರ. ಒಂದು ಕಾಯ್ದೆ ಅಂತ ಆದ್ಮೇಲೂ ಸಹಿತ ಕೆಲಸದ ನಿರಾಕರಣೆ ಮಾಡೋದು ಕ್ರಿಮಿನಲ್, ದೊಡ್ಡ ಅಪರಾಧ ಅದು. ಹಾಗಾಗಿ ಇವತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಕರ್ನಾಟಕ ಪ್ರಾಂತ ರೈತ ಸಂಘಟನೆ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕ ಸಂಘಟನೆ ನಾವು ಜಿಲ್ಲಾ ಪಂಚಾಯತ್ ಅನ್ನ ಘೆರಾವ್ ಮಾಡ್ತಾ ಇದ್ದೀವಿ, ಆಗ್ರಹ ಮಾಡ್ತಾ ಇದ್ದೀವಿ. ಏಪ್ರಿಲ್ 1ನೇ ತಾರೀಕಿನಿಂದ 200 ದಿನಗಳ ಕೆಲಸ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡಬೇಕು, ಕೆಲಸ ಮಾಡುವ ಸ್ಥಳದಲ್ಲಿ ಎಲ್ಲ ಸೌಲಭ್ಯಗಳು ಕೊಡಬೇಕು, ನಿರಂತರವಾಗಿ ಕೆಲಸ ಕೊಡಬೇಕು. ಒಂದು ವಾರ ಕೊಟ್ಟು 1 ತಿಂಗಳ ಮನೆ ಕೂಡಿಸೋದಲ್ಲ. ಇಡೀ ಉದ್ಯೋಗ ಖಾತ್ರಿ ಕೆಲಸ ಒಯ್ದು ಪಂಚಾಯತ್ನವರಿಗೆ ಗುತ್ತಿಗೆ ಮಾಡ್ರಿ ಅಂತೇಳಿ ಕೊಡೋದಲ್ಲ. ಒಂದೊಂದು ಕೆರೆ, ಒಂದೊಂದು ಚೆಕ್ ಡ್ಯಾಮ್ಗಳನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಕೂತಾರೆ. ಇವತ್ತು ಇದರ ಅರ್ಥ ಏನು? ದುಡಿಯುವ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ದುಡಿಲಾರ್ದೇನೆ ಮನೆ ಒಳಗೆ ಕೂತವರಿಗೆ 50-50 ಅಂತ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತು ಕಳ್ಳ ಹಣ, ಸುಳ್ಳು ಹಣ ಹಾಕ್ಲಿಕ್ಕೆ ಶುರು ಮಾಡ್ಯಾರ. ಎಲ್ಲ ಕಡೆಗೂ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಅದ. ನಮ್ಮ ಬಿದನೂರು ಪಂಚಾಯತಲ್ಲಿ ಲಕ್ಷ ಹಣ ಇವತ್ತು ಅರಣ್ಯ ಇಲಾಖೆಯವರು ಭ್ರಷ್ಟಾಚಾರ ಮಾಡ್ಯಾರ. NMRಗಳ ಸಾಕ್ಷಿವ ಜಾಗದಲ್ಲಿ ಕೆಲಸ ಇಲ್ಲ, ಆದರೆ ಪೇಮೆಂಟ್ ಆಗ್ಯದ. ಹೆಂಗ್ ಮಾಡಿದ್ರಿ ಪೇಮೆಂಟು? ಮುಂಜಾನಿಂದ ಸಂಜೆ ತನಕ ದುಡಿದವರಿಗೆ ಪೇಮೆಂಟ್ ಹಾಕಲ್ಲ, ನಿಮಗೆ ಔಟ್ಪುಟ್ ಬಂದಿಲ್ಲ, ಮಾರ್ಕೌಟ್ ಕರೆಕ್ಟ್ ಇಲ್ಲ ಅಂತ ಏನೇನೋ ನೆವ ಹೇಳಿ 230 ರೂಪಾಯಿ ಮಾತ್ರ ಕೊಡ್ತಾರ. 294 ರೂಪಾಯಿದೊಳಗ ಅರ್ಥ ಏನು? ದುಡಿಯೋರಿಗೆ ಹಣ ನೀವು ಕಡಿತ ಮಾಡ್ತೀರಿ, ಆದ್ರೂ ದುಡಿಲಾರ್ದ ಕಳ್ಳರಿಗೆ ಮನೆ ಒಳಗೆ ಕೂತಲ್ಲೇ ಹಣ ಕೊಡ್ತೀರಿ. ಜಿಲ್ಲಾ ಪಂಚಾಯತ್ ನೋಡ್ಲಾರ್ದಂಗೆ ಕೂತದೆ. ತಾಲೂಕ್ ಪಂಚಾಯತಿಗೆ ಗೊತ್ತದೆ ಇದನ್ನ. ಮ್ಯಾಲಿನವ್ರು ಹಿಡ್ಕೊಂಡು ಕೆಳಗಿನವ್ರ ತರ ಶಾಮೀಲಾಗ್ಯಾರ ಈ ಕಳ್ಳ ದಂಧೆ ಒಳಗ. ಈಗ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಇವತ್ತಿನ ದಿನ ಈ ಉದ್ಯೋಗ ಖಾತ್ರಿ ಸಿಟಿಗೂ ಬರಬೇಕು. ಉದ್ಯೋಗ ಖಾತ್ರಿ 200 ದಿನ ಕೆಲಸ ಸಿಗಬೇಕು, ಬಾಕಿ ಇದ್ದಂತ ಪೇಮೆಂಟ್ ಕೊಡಬೇಕು. ಕೇಂದ್ರ ಸರ್ಕಾರ SC/ST ಸರ್ವೆ ನೆಪದೊಳಗ ಇವತ್ತು ಇಡೀ ಪೇಮೆಂಟ್ ಅನ್ನೇ ತಾರತಮ್ಯದ ರೀತಿಯಲ್ಲಿ ಹಂಚಿ ಹೋಗೋ ರೀತಿ ಮಾಡ್ಯಾರ. ದುಡಿಯುವ ಜನ ಕಿತ್ತಾಡಿ ಸಾಯ್ಬೇಕು ಅನ್ನುವಂಗ ಡಿವೈಡ್ ಅಂಡ್ ರೂಲ್ ಪಾಲಿಸಿ, ವಿಭಜನಾ ನೀತಿಯನ್ನ ಇವತ್ತು ಸರ್ಕಾರ ಮಾಡ್ಯದ. ಇದನ್ನೆಲ್ಲವನ್ನ ವಿರೋಧ ಮಾಡಿ ಇವತ್ತು 3 ಸಂಘಟನೆಗಳು ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ಅನ್ನ ಘೆರಾವ್ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಭೀಮಶೆಟ್ಟಿ ಎಂಪಳ್ಳಿ, ಪಾಂಡುರಂಗ್ ಮಾನ್ವಿಕರ್, ಸಾಯಿಬಣ್ಣ ಗುಡುಬ, ಶಣ್ಬಸಪ್ಪ ಮುಂಶೆಟ್ಟಿ ಹಲವರು ಇದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಜರ್ಮನಿಯ ಇಂಟರ್ನ್ಯಾಷನಲ್ ಪೀಸ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದ ಸುನೀಲ್ ಕುಮಾರ್ ವಂಟಿ ಅವರಿಗೆ ಗೆಳೆಯರ ಬಳಗದಿಂದ ಸನ್ಮಾನ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ಈಗ ವಾರ್ತೆಗಳ ವಿವರ. ಸುನಿಲ್ ಕುಮಾರ್ ವಂಟಿ ಅವರ ಸಮಾಜ ಸೇವೆ ಕಾರ್ಯಕ್ಕೆ ಜರ್ಮನಿಯ ಇಂಟರ್ನ್ಯಾಷನಲ್ ಪೀಸ್ ವಿಶ್ವವಿದ್ಯಾಲಯವು ಕಳೆದ ಫೆಬ್ರವರಿ 26ರಂದು ಡಾಕ್ಟರೇಟ್ ನೀಡಿ ಗೌರವಿಸಿದ್ದರ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದಲ್ಲಿ ಅವರ ಗೆಳೆಯರ ಬಳಗದ ವತಿಯಿಂದ ಸನ್ಮಾನಿಸಿದರು. ಜರ್ಮನಿಯ ಇಂಟರ್ನ್ಯಾಷನಲ್ ಪೀಸ್ ವಿಶ್ವವಿದ್ಯಾಲಯವು ಸುನಿಲ್ ಕುಮಾರ್ ವಂಟಿ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ್ದರ ಹಿನ್ನೆಲೆಯಲ್ಲಿ ಇಲ್ಲಿನ ಜಗತ್ ವೃತ್ತದಲ್ಲಿ ಸುನಿಲ್ ಕುಮಾರ್ ಗೆಳೆಯರ ಬಳಗದವರು ಸನ್ಮಾನಿಸಿದರು. ಅವರ ಸಾಧನೆಯ ಕುರಿತು ನಮ್ಮ ಸುನಿಲ್ ಕುಮಾರ್ ವಂಟಿ ಸರ್ ಅವರು ಸತತವಾಗಿ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಗಾಗಿ ಅವರಿಗೆ ಒಂದು ಗುರುತಿಸಿಕೊಂಡು ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಒಂದು ವಿಶ್ವವಿದ್ಯಾಲಯ ಜರ್ಮನಿ
ಅವರನ್ನು ಗುರುತಿಸಿ ಈ ಒಂದು ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ. ಹಾಗಾಗಿ ಈ ಒಂದು ಮಿತ್ರ ಬಳಗದಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ತಮ್ಮೆಲ್ಲರಿಗೂ ವಂದಿಸ್ತಾ ಹಾಗೂ ವಂಟಿ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಂದಿನ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ಪ್ರೀ ಯೂನಿವರ್ಸಿಟಿ ಇಂದ ಡಾಕ್ಟರ್ ಪದವಿ ಪಡೆದಕ್ಕಂಥ ಆಯುಷ್ಮಾನ್ ಡಾಕ್ಟರ್ ಸುನೀಲ್ ಕುಮಾರ್ ತಂದೆ ಹೈದರಪ್ಪ ತಾಯಿ ಮರ್ಯವ್ವ ವಂಟಿ ಇವರ ಇಂದು ಈ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಜರುಗುತ್ತಿರುವುದು ಬಹಳ ಗೌರವ ಸಂಗತಿ ಮತ್ತು ಬಹಳ ಹೆಮ್ಮೆಯ ಸಂಗತಿ ಆಗಿದೆ. ಬಂಧು ಬಾಂಧವರೇ, ಈ ಒಂದು ಸಂದರ್ಭದಲ್ಲಿ ಮಾನ್ಯನೀಯ ಪೂಜನೀಯ ಡಾಕ್ಟರ್ ಸುನೀಲ್ ಕುಮಾರ್ ವಂಟಿಯವರು ನಡ್ಕೊಂಡು ಬಂದಂಥ ಮಹಾನ್ ವಿಚಾರ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬರು ಹಾಗೂ ತಥಾಗತ ಗೌತಮ್ ಬುದ್ಧ ಮತ್ತು ಭಕ್ತಿ ಭಂಡಾರಿ ಬಸವಣ್ಣನ ತತ್ವದ ಆಧಾರ ಮೇಲೆ ನಡ್ಕೊಂಡು ಬಂದಂಥ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಮತ್ತು ಅದೇ ಪ್ರಕಾರವಾಗಿ ಒಬ್ಬ ಪೌರ ಕಾರ್ಮಿಕ ಮರ್ಯವ್ವನ ಉದರದಲ್ಲಿ ಹುಟ್ಟಿ ಬಂದು ಇಡೀ ದೀನ ದಲಿತರ ಬಂಧು ಬಾಂಧವರ ಸೇವೆ ಮಾಡ್ಕೋತ ಬಂದು ನಿರಂತರವಾಗಿ ಬಂದಿದ್ದಾರೆ. ಮತ್ತು ಅದೇ ಪ್ರಕಾರವಾಗಿ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಪ್ಪ ಅಂತಂದ್ರೆ ಸಿಂಡಿಕೇಟ್ ಮೆಂಬರ್ ಆಗಿ ಕೂಡಪ್ಪ ಅಂತಂದ್ರೆ ಅವರು ಬಹಳ ಆದರ್ಶತನದಿಂದಪ್ಪ ಅಂತಂದ್ರೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತು ಅದೇ ಪ್ರಕಾರವಾಗಿ ಅಪ್ಪ ಅಂತಂದ್ರೆ ಅವರು ನ್ಯಾಯಾಲಯದಲ್ಲಿ ಕೂಡಪ್ಪ ಅಂತಂದ್ರೆ ಬಡವರ ಪರವಾಗಿ ಮತ್ತು ದಿಕ್ಕಿಲ್ಲದವರ ಪರವಾಗಿ ಕೂಡಪ್ಪ ಅಂತಂದ್ರೆ ಅನ್ಯಾಯಕ್ಕಾಗಿ ಒಳಗೊಂಡಂಥ ಮತ್ತು ನ್ಯಾಯ ಸಿಗಲಾರ್ದಂಥ ಅದು ಹೆಣ್ಮಕ್ಳಾಗಲಿ ಮತ್ತು ಗಂಡು ಮಕ್ಕಳಾಗಲಿ ಮತ್ತು ಯಾರೂ ಅವ್ರ ಕೂಗನ್ನು ಕೇಳದಂಥ ಅಂಥ ಜನರಪ್ಪ ಅಂತಂದ್ರೆ ನ್ಯಾಯ ಒದಗಿಸಿದಂಥ ಮಹಾನ್ ವ್ಯಕ್ತಿಗಳಪ್ಪ ಅಂತಂದ್ರೆ ವಂಟಿ ಸಾಹೇಬರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಇಂಥ ಮಹಾನ್ ವ್ಯಕ್ತಿಗಳು ಮತ್ತು ಕೊರೋನಾದಾಗದು ಕೂಡಪ್ಪ ಅಂತಂದ್ರೆ ಅನೇಕ ಜನರಿಗಪ್ಪ ಅಂತಂದ್ರೆ ಕೊರೋನಾದಲ್ಲಿ ಸೇವೆ ಮಾಡ್ತಕ್ಕಂಥ ಡಾಕ್ಟರ್ಗಳಾಗಲಿ ಮತ್ತು ಅದು ಮುನ್ಸಿಪಾಲ್ಟಿಯಲ್ಲಿ ಅವರು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಕ್ಕಂಥ ಅವ್ರಿಗೆ ಒಳ್ಳೆಯ ಉಪಹಾರ ಕೊಟ್ಟು ಮಜ್ಜಿಗೆ ಮತ್ತು ನೀರನ್ನು ಒದಗಿಸಿದಂಥ ಮಹಾನ್ ಪುಣ್ಯ ಪುರುಷ ಕೂಡ ಆಗಿದ್ದಾರೆ. ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಸುನೀಲ್ ಕುಮಾರ್ ವಂಟಿಯವರು, ಸಮಾಜಕ್ಕೆ ನನ್ನಿಂದ ಇನ್ನೂ ಅನೇಕ ಸೇವೆಯಾಗಬೇಕಾಗಿದೆ. ಜನರ ಸೇವೆಗಾಗಿ ನಾನು ಸದಾ ಕಾರ್ಯತತ್ಪರನಾಗಿರುವೆ ಎಂದರು. ತಮ್ಮೆಲ್ಲರ ಪ್ರೀತಿ ಆಧಾರ ಗೌರವವನ್ನು ನೋಡಿದರೆ ನನಗೆ ಮತ್ತೊಂದು ಶಕ್ತಿ ಬಂತು. ಈ ಸಮಾಜದಲ್ಲಿ ಏನಾದರೂ ಹೊಸ ಕಾರ್ಯಗಳನ್ನು ಹುಡುಕಿ ಬಡಬಗ್ಗರಿಗೆ ಸೇವೆ ಮಾಡೋಂಥ ಶಕ್ತಿಯನ್ನು ನಾನು ನಿಮ್ಮಿಂದ ನಮ್ಮ ಜೈಭೀಮ್ ಸೇವಾ ಸಮಿತಿ ವತಿಯಿಂದ ನಾನು ಕಲ್ತಿದ್ದೇನೆ. ಮತ್ತು ಅದರಂತೆ ನೀವೆಲ್ಲರೂ ಈ ಒಂದು ಏನು ನನಗೆ ಇಂಟರ್ನ್ಯಾಷನಲ್ ಪೀಸ್ ಯೂನಿವರ್ಸಿಟಿಯ ಡಾಕ್ಟರೇಟ್ ಪ್ರಶಸ್ತಿ ಲಭಿಸೋಕ್ಕೆ ಕಾರಣ ತಾವೆಲ್ಲರುಗಳು ಅಂತ ತಿಳ್ಕೊಂಡು ಹೇಳಿ ನನ್ನನ್ನು ಬಾಬಾ ಸಾಹೇಬ್ ಅವರ ಒಂದು ಆಶ್ರಮದಿಂದ ಇವತ್ತೇನು ನನ್ನನ್ನು ಸನ್ಮಾನ ಮಾಡಿರಿ. ನಿಮ್ಮ ಪ್ರತಿಯೊಬ್ಬರಿಗೆ ನಾನು ವಂದಿಸ್ತಾ ನಂದು. ಈ ಸಂದರ್ಭದಲ್ಲಿ ನಾಗರತ್ನ ದೇಶಮಾನೆ, ಹನುಮಂತಪ್ಪ ಮಡುಪೆ, ರಾಹುಲ್ ದೇವ್, ಶ್ಯಾಮರಾವ್, ಡಾಕ್ಟರ್ ಶಂಕರ್ರಾವ್ ಕಿಲ್ಲೆದಾರ್, ಬಾಬುರಾವ್ ಎಳ್ಸಂಗಿ, ಮನೋಹರ್ ಗಾಯಕ್ವಾಡ್, ಸಿದ್ರಾಮ್ ಸರಡಗಿ ಹಾಗೂ ಇನ್ನಿತರೆ ಗೆಳೆಯರು ಭಾಗಿಯಾಗಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿ ಇಂದು ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ನಗರದಲ್ಲಿ ಆಮ್ ಆದ್ಮಿ ಪಕ್ಷದ ಸಮಾವೇಶದಲ್ಲಿ ಕಲಬುರಗಿಯ ವಿವಿಧ ಪಕ್ಷದಿಂದ 500ಕ್ಕೂ ಹೆಚ್ಚು ಮುಖಂಡರು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ. ಮನ್ರೇಗಾ ಯೋಜನೆಯಲ್ಲಿರುವ ಅನೇಕ ಲೋಪದೋಷಗಳನ್ನು ಸರಿಪಡಿಸಿ ಬಡ ಕಾರ್ಮಿಕರಿಗೆ ಸಮರ್ಪಕವಾಗಿ ಉದ್ಯೋಗ ನೀಡುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.